ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ದಾವೀದನು ಬರೆದ ಕೀರ್ತನೆ 103 8ನೇ ವಚನ 9ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಯೆಹೋವನು ಕನಿಕರವು, ದಯೆಯು, ದೀರ್ಘಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಸಂದೇಶದ ಶಿರೋನಾಮೆ ತಪ್ಪು ಹುಡುಕುವವನಲ್ಲ ಎಂಬುದಾಗಿ. ಯಾರು ತಪ್ಪು ಹುಡುಕುವುದಿಲ್ಲ, ಯಾರ ವಿಷಯವಾಗಿ ತಪ್ಪು ಹುಡುಕುವುದಿಲ್ಲ ಎಂಬುದಾಗಿ ಈ ಸತ್ಯ ವೇದದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಯೆಹೋವನು ದಯೆಯುಳ್ಳವನು, ಕನಿಕರವುಳ್ಳವನು, ಶಾಂತಿ ಉಳ್ಳವನು. ಆತನು ತಪ್ಪು ಹುಡುಕುವವನಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ತಂದೆಯಾದ ದೇವರು ನಮ್ಮ ತಪ್ಪುಗಳನ್ನು ಹುಡುಕುವವನಲ್ಲ, ನಮ್ಮ ಮೇಲೆ ಆತನು ಕೋಪ ಮಾಡಿಕೊಳ್ಳುವವನಲ್ಲ. ಆತನು ದಯೆ ಉಳ್ಳವನು, ಕನಿಕರ ಉಳ್ಳವನು, ಪ್ರೀತಿ ಉಳ್ಳವನು, ಸಮಾಧಾನದ ಕರ್ತನು ತಂದೆಯಾದ ದೇವರಾಗುತ್ತಾನೆ. ಈ ಲೋಕದಲ್ಲಿ ಜೀವಿಸುವಾಗ ನಾವು ಅನೇಕ ಬಾರಿ ತಪ್ಪು ಮಾಡುತ್ತೇವೆ. ಆ ಎಲ್ಲ ತಪ್ಪುಗಳು ಮಾಡುವಾಗಲೂ ತಂದೆಯಾದ ದೇವರು ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ. ನನ್ನ ಮಗಳು ನನ್ನ ಮಗಳು ಎಂಬುದಾಗಿ ನಮ್ಮನ್ನು ಕ್ಷಮಿಸುತ್ತಾನೆ. ನಾವು ಈ ಒಂದು ದಿನದಲ್ಲಿ ತಂದೆಯಾದ ದೇವರು ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ, ನಮ್ಮನ್ನು ಕ್ಷಮಿಸುತ್ತಾನೆ, ನಮ್ಮ ಮೇಲೆ ತಪ್ಪು ಹೊರಿಸುವುದಿಲ್ಲ ಎಂಬುದಾಗಿ ನಾವು ತಿಳಿದುಕೊಂಡಾಗಲೂ ಕೂಡ ನಮ್ಮ ಜೀವಿತ ಯಾವ ರೀತಿಯಾಗಿ ನಾವು ಜೀವಿಸುತ್ತಾ ಇದ್ದೇವೆ? ಸರ್ವ ಲೋಕದ ಸೃಷ್ಟಿಕರ್ತನು ನಮ್ಮ ವಿಷಯವಾಗಿ ತಪ್ಪು ಹುಡುಕುವವನಲ್ಲ, ಕೋಪ ಮಾಡುವವನಲ್ಲ ಎಂಬುದಾಗಿ ನಮಗೆ ಈ ವಾಕ್ಯದ ಮೂಲಕ ತಿಳಿದಾಗ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ನಾವು ತಪ್ಪು ಮಾಡುತ್ತಾ, ಪಾಪ ಮಾಡುತ್ತಾ, ನಾಶದ ಮಾರ್ಗದಲ್ಲಿ, ಕತ್ತಲೆಯ ಜೀವಿತದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ನಾವು ಈ ಲೋಕದಲ್ಲಿ ಕತ್ತಲೆಯ ಜೀವಿತ, ನಾಶನದ ಮಾರ್ಗ, ಪಾಪದ ಜೀವಿತ ನಾವು ಜೀವಿಸುವಾಗ ತಂದೆಯಾದ ದೇವರು ಪ್ರಿಯ ಕುಮಾರನಾದಂತ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟು ನಮ್ಮ ಎಲ್ಲ ಪಾಪಗಳನ್ನು ಯೇಸು ಕ್ರಿಸ್ತನ ಮೂಲಕವಾಗಿ ಶಿಲುಬೆ ಮರಣದಲ್ಲಿ ಪಾಪ ಎಲ್ಲವನ್ನು ತೊಳೆದು ಹಾಕಿದನು. ಹೂಣಲ್ಪಟ್ಟನು, ಮೃತ್ಯುಂಜಯನಾಗಿ ಇಟ್ಟುಕೊಂಡಿದ್ದಾನೆ. ಆದಾಗಲೂ ಕೂಡ ನಾವು ಈ ಲೋಕದಲ್ಲಿ ಪಾಪ ಮಾಡುತ್ತಾ, ತಪ್ಪಾದ ಕೆಲಸಗಳು ಮಾಡುತ್ತಾ, ಮೋಸ, ವಂಚನೆ, ಕೊಲೆ, ದರೋಡೆ, ಒಬ್ಬರನ್ನು ನೋಡಿ ಹೀಯಾಳಿಸುವಂಥದ್ದು, ಅಸೂಯೆ ಪಟ್ಟಿಕೊಳ್ಳುವಂಥದ್ದು, ಈ ರೀತಿಯಾದಂತಹ ಜೀವಿತ ನಾವು ಜೀವಿಸುತ್ತಾ ಇರುವುದಾದರೆ ಈ ಒಂದು ದಿನದಲ್ಲಿ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಂಡು ಆ ರೀತಿಯಾದಂತಹ ಜೀವಿತವನ್ನು ಬಿಟ್ಟು ನಾವು ಶುದ್ಧರಾಗಿದ್ದುಕೊಂಡು ದಯವುಳ್ಳವರಾಗಿ, ಕನಿಕರವುಳ್ಳವರಾಗಿ, ದೀರ್ಘ ಶಾಂತಿ ಉಳ್ಳವರಾಗಿ, ತಂದೆಯ ಒಟ್ಟಿಗೆ ಸೇರಿದವರಾಗಿ ನಾವು ಜೀವಿಸುವಂತವರಾಗೋಣ. ಉದಾಹರಣೆ ನೋಡುವಾಗ ಈ ಲೋಕದಲ್ಲಿ ನಾವು ಏನಾದರೂ ತಪ್ಪು ಮಾಡುವಾಗ ನಮ್ಮ ತಂದೆ ತಾಯಿ ನಮ್ಮ ಮೇಲೆ ಕೋಪ ಮಾಡುತ್ತಾರೆ, ನಮ್ಮ ಮೇಲೆ ತಪ್ಪು ಹೊರಿಸುತ್ತಾರೆ. ನೀನು ಎಂತ ಕೆಲಸ ಮಾಡಿದ್ದೀಯ? ನೀನು ಯಾವ ಕೆಲಸಕ್ಕೂ ಬಾರದವನು, ನಮ್ಮ ಮನೆಯನ್ನು ಬಿಟ್ಟು ಹೋಗು, ನಮ್ಮನ್ನು ಬಿಟ್ಟು ಹೋಗು. ಅನೇಕ ರೀತಿಯ ನಿಂದನೆ ಮಾತುಗಳು ಈ ಲೋಕದ ಜನರು ನಮ್ಮ ವಿಷಯವಾಗಿ ಮಾತನಾಡುತ್ತಾರೆ. ಆದರೆ ತಂದೆಯಾದ ದೇವರು ನಾವು ಪಾಪಿಗಳಾಗಿದ್ದಾಗಲೂ, ನಾವು ಕತ್ತಲೆಯಲ್ಲಿ ಜೀವಿಸುವಾಗಲೂ, ಹಿಂದೆ ಮುಂದೆ ಎಡಕ್ಕೆ ಬಲಕ್ಕೆ ತಿಳಿಯದೇ ಇದ್ದಾಗಲೂ ನನ್ನ ಮಗನು ನನ್ನ ಮಗಳು ಎಂಬುದಾಗಿ ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾನೆ. ನಮ್ಮನ್ನು ಹುಡುಕಿಕೊಂಡು ಬಂದಾತನು ನಮ್ಮಲ್ಲಿ ತಪ್ಪು ನೋಡಲಿಲ್ಲ, ನಮ್ಮ ಮೇಲೆ ಕೋಪ ಮಾಡಿಕೊಳ್ಳಲಿಲ್ಲ, ನಮ್ಮ ಮೇಲೆ ದಯೆ ಇಟ್ಟಿದ್ದಾನೆ, ನಮ್ಮ ಮೇಲೆ ಕರುಣೆ ಇಟ್ಟಿದ್ದಾನೆ, ನಮ್ಮ ವಿಷಯವಾಗಿ ದೀರ್ಘ ಶಾಂತಿ ಇಟ್ಟಿದ್ದಾನೆ. ನಾವು ಆತನಲ್ಲಿದ್ದುಕೊಂಡು ಶುದ್ಧರಾಗಿದ್ದುಕೊಂಡು ಒಳ್ಳೆ ಮಾರ್ಗದಲ್ಲಿ ನಡೆಯುತ್ತಾ, ಈ ಸತ್ಯವೇದವನ್ನು ಕೈಕೊಂಡು ನಡೆಯುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಈ ಒಂದು ಸುಂದರ ಸಮಯವಾಗಿದೆ. ಈ ಲೋಕದ ಜನರು ನಾವೇನಾದರೂ ತಪ್ಪು ಮಾಡುವಾಗ ನಮ್ಮನ್ನು ತಳ್ಳಿ ಬಿಡುತ್ತಾರೆ, ನಮ್ಮನ್ನು ಹೀಯಾಳಿಸುತ್ತಾರೆ,
ನಮ್ಮ ಕಾಲು ಎಳೆಯುತ್ತಾರೆ, ನಮಗೆ ಅನೇಕ ಅಲ್ಲಸಲ್ಲದ ಮಾತುಗಳಾಡುತ್ತಾರೆ. ಲೋಕದ ಜನರು ನಮ್ಮನ್ನು ಕೈ ಬಿಟ್ಟಾಗ ನಮ್ಮನ್ನು ಕೈ ಬಿಡದಾತನು ನಮ್ಮ ತಂದೆಯಾದ ದೇವರು ನಮ್ಮನ್ನು ಪ್ರತಿನಿತ್ಯವೂ ಕರ ಹಿಡಿದು ನಡೆಸುತ್ತಾನೆ. ಆತನ ಪ್ರೀತಿಯಲ್ಲಿ ನಮ್ಮನ್ನು ಸಂತೈಸುತ್ತಾನೆ, ನಮ್ಮನ್ನು ಕರುಣಿಸುತ್ತಾನೆ, ನಮ್ಮ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿದ್ದಾನೆ. ಆ ವಿಷಯವಾಗಿ ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ, ನಮ್ಮ ಮೇಲೆ ತಪ್ಪು ಹೊರಿಸುವುದಿಲ್ಲ. ಆದರೆ ತಂದೆಯಾದ ದೇವರು, ಭೂಮಿ ಆಕಾಶಗಳ ಒಡೆಯನು, ಸರ್ವಲೋಕದ ಸೃಷ್ಟಿಕರ್ತನು, ನನ್ನ ಮಗನು ನನ್ನ ಮಗಳು ನಾವು ಎಷ್ಟೇ ತಪ್ಪು ಮಾಡುವಾಗಲೂ ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ, ನಮ್ಮನ್ನು ಕರುಣಿಸುತ್ತಾನೆ. ನಾವು ಮಾಡುವಂತ ಎಲ್ಲ ತಪ್ಪುಗಳನ್ನು ಈ ಒಂದು ದಿನದಲ್ಲಿ ಒಪ್ಪಿಕೊಂಡು ಬಿಟ್ಟವರಾಗಿ ಪಶ್ಚಾತ್ತಾಪದಿಂದ ತಂದೆಯ ಮುಂದೆ ನಾವು ಬಂದು ನನ್ನನ್ನು ಕ್ಷಮಿಸು ತಂದೆ ಎಂಬುದಾಗಿ ಕೇಳುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ.